ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026ರಲ್ಲಿ ಸ್ನೇಹಿತರೆ ಯಾವೆಲ್ಲ ದಿನ ಸೂರ್ಯಗ್ರಹಣ ಇದೆ ಅಂದರೆ 4 ಬಾರಿ ಸೂರ್ಯಗ್ರಹಣ ಸಂಭವಿಸಲಿದೆ ಎಂದು ಜ್ಯೋತಿಷ್ಯಗಳು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಆ ಕಾರಣದಿಂದ ಗರ್ಭಿಣಿ ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳು ಸ್ನೇಹಿತರೆ, ಬಾಣಂತಿಯರು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಈ ದಿನ. ಜೊತೆಗೆ ಚಂದ್ರಗ್ರಹಣ ಸಂಭವಿಸಲಿದೆ ಯಾವ ದಿನಾಂಕದಂದು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಡೌಟ್ಸ್ಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಓಕೆ, ಗ್ರಹಗಳಲ್ಲಿ 2 ವಿಧಗಳಿವೆ. ಒಂದು ಸೂರ್ಯಗ್ರಹಣ ಮತ್ತು ಇನ್ನೊಂದು ಚಂದ್ರಗ್ರಹಣವಾಗಿದೆ. 2026ರಲ್ಲೂ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಈ 2 ಗ್ರಹಣಗಳು ಸಂಭವಿಸಲಿದೆ. 2026ರಲ್ಲಿ ಸಂಭವಿಸಲಿರುವಂತಹ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವ್ಯಾವು? 2026ರಲ್ಲಿ ಯಾವೆಲ್ಲ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ, 2026ರಲ್ಲಿ ಯಾವೆಲ್ಲ ದಿನ ಚಂದ್ರಗ್ರಹಣ ಸಂಭವಿಸಲಿದೆ ಅನ್ನೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಕೆಲವೊಂದು ದೇಶಗಳಲ್ಲಿ ಸ್ನೇಹಿತರೆ ಗ್ರಹಣಗಳು ಕೇವಲ ವೈಜ್ಞಾನಿಕ ಕ್ರಿಯೆವೆಂದು ಪರಿಗಣಿಸಲಾದರೆ, ಭಾರತದಲ್ಲಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಗ್ರಹಣಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವಿದೆ. ಹಿಂದೂ ಸಂಪ್ರದಾಯಗಳಲ್ಲಿ ಜನರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಉಪವಾಸಗಳನ್ನು ಆಚರಿಸುತ್ತಾರೆ, ಕೆಲವು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಮತ್ತು ಈ ದಿನಕ್ಕೆ ಸಂಭವಿಸಿದೆ ಆಚರಣೆಗಳನ್ನು ಮಾಡಲಾಗುತ್ತದೆ. ಅದೇ ಸಮಯದಲ್ಲಿ ಗ್ರಹಣಗಳು ಸೂರ್ಯ ಮತ್ತು ಚಂದ್ರ ಬಹುಶಃ ಅಥವಾ ಪೂರ್ಣವಾಗಿ ಆವರಿಸಲ್ಪಟ್ಟಾಗ ಆಕರ್ಷಕ ನೈಸರ್ಗಿಕ ಘಟನೆಗಳಾಗಿವೆ ಅಂತಲೇ ಹೇಳ್ಬೋದು. ಕುಟುಂಬಗಳು, ಆಕಾಶ ವೀಕ್ಷಕರು ಮತ್ತು ಜ್ಯೋತಿಷ್ಯ ಅನುಯಾಯಿಗಳು ಎಲ್ಲರೂ ಈ ಅಪರೂಪದ ಘಟನೆಗಳನ್ನು ನೋಡಲು ಕಾತುರದಿಂದ ಕಾಯುತ್ತಾರೆ ಸ್ನೇಹಿತರೆ. 2025ರ ಹಳೆಯ ವರ್ಷ ಕಳೆಯುತ್ತಿದ್ದಂತೆ ಅನೇಕ ಜನರು 2026ರ ಹೊಸ ವರ್ಷ ಅಂದರೆ ಮುಂದಿನ ವರ್ಷ ಬರುವಂತಹ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎದುರು ನೋಡುತ್ತಿರುತ್ತಾರೆ. 2026ರಲ್ಲಿ ಯಾವೆಲ್ಲ ದಿನಾಂಕದಂದು ಚಂದ್ರ ಮತ್ತು ಸೂರ್ಯಗ್ರಹಣ ಬರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ. ಈ ವರ್ಷ ಸ್ನೇಹಿತರೆ 2026ರಲ್ಲೂ ವಿವಿಧ ರೀತಿಯ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ಇರುತ್ತದೆ. 2026ರಲ್ಲಿ ಬರುವಂತಹ ಗ್ರಹಣಗಳು ಸೂತಕ ಭಾರತಕ್ಕೆ ಮಾನ್ಯವಾಗಿರುತ್ತದೆ ಇಲ್ಲವೋ ಇದೆಯೋ ಎಂಬುದನ್ನು ನಾವು ಸ್ನೇಹಿತರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. 2026ರಲ್ಲಿ ಬರುವಂತಹ ಸೂರ್ಯಗ್ರಹಣಗಳು 2026ರ ಮೊದಲನೇ ಸೂರ್ಯಗ್ರಹಣ ದಿನಾಂಕ 2026ರಲ್ಲೂ ಗ್ರಹಣಗಳು ಬರಲಿವೆ. ಈ ವರ್ಷ ಅಂದರೆ 2026ರಲ್ಲಿ ವರ್ಷದ ಮೊದಲ ಗ್ರಹವಾಗಿ ಸ್ನೇಹಿತರೆ ಗ್ರಹಣವಾಗಿ ಸೂರ್ಯಗ್ರಹಣ ಬಂದಿದೆ. 2026ರ ಮೊದಲ ಗ್ರಹಣವಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ಮಂಗಳವಾರ ಬಂದಿದೆ. ವರ್ಷದ ಮೊದಲ ಸೂರ್ಯಗ್ರಹಣವಾದ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹಾಗಾಗಿ ಈ ಗ್ರಹಣ ಸೂತಕ ಅವಧಿಯು ಭಾರತದ ಮೇಲೆ ಇರುವುದಿಲ್ಲ. 2026ರ 2ನೇ ಸೂರ್ಯಗ್ರಹಣದ ದಿನಾಂಕ 2026ರಲ್ಲೂ ಇನ್ನೊಂದು ಸೂರ್ಯಗ್ರಹಣ ಬರಲಿದೆ. 2026ರ 2ನೇ ಸೂರ್ಯಗ್ರಹಣವು ಆಗಸ್ಟ್ 12 ಬುಧವಾರ ದಿನದಂದು ಸಂಭವಿಸಲಿದೆ. ಮೊದಲನೇ ಸೂರ್ಯಗ್ರಹಣದಂತೆ 2ನೇ ಸೂರ್ಯಗ್ರಹಣ ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂದು ತಿಳಿಸಲಾಗಿದೆ. ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಭಾರತೀಯ ವೀಕ್ಷಕರಿಗೆ ಈ 2 ಗ್ರಹಣಗಳು ಪ್ರಭಾವವು ಇರುವುದಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಚಂದ್ರಗ್ರಹಣಗಳು 2026ರ ಮೊದಲನೇ ಚಂದ್ರಗ್ರಹಣದ ದಿನಾಂಕ ಸ್ನೇಹಿತರೆ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರದ ದಿನದಂದು ಸಂಭವಿಸಲಿದೆ. ಇದು ಬಹುಶಃ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣವು ಭಾರತದ ಅನೇಕ ಭಾಗಗಳಲ್ಲಿ ಗೋಚರಿಸಲಿದೆ. ಈ ಚಂದ್ರಗ್ರಹಣವು ಸಂಜೆ ಸುಮಾರು 20 ನಿಮಿಷಗಳ ಕಾಲ ಚಾಲ್ತಿಯಲ್ಲಿ ಇರುತ್ತದೆ. ಇದರ ಸೂತಕ ಅವಧಿಯನ್ನು ಭಾರತವು ಎದುರಿಸುತ್ತದೆ ಅಂತಲೇ ಹೇಳಬಹುದು.
ಇನ್ನು 2026ರ ಎರಡನೇ ಚಂದ್ರಗ್ರಹಣದ ದಿನಾಂಕ ಈ ವರ್ಷ ಇನ್ನೊಂದು ಚಂದ್ರಗ್ರಹಣವು ಸಂಭವಿಸಲಿದೆ. 2026ರ ಎರಡನೇ ಚಂದ್ರಗ್ರಹಣವು ಆಗಸ್ಟ್ 28ರಂದು ಶುಕ್ರವಾರ ಸಂಭವಿಸಲಿದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಅಂತಲೇ ಹೇಳಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಹೊಸ ವರ್ಷ 2026ರಲ್ಲಿ 4 ಗ್ರಹಣಗಳು ಗೋಚರಿಸಲಿದೆ. ಈ 4 ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣವಾಗಿರುತ್ತದೆ. ಈ ಗ್ರಹಣಗಳಲ್ಲಿ ಕೇವಲ 1 ಗ್ರಹಣ ಮಾತ್ರ ಭಾರತದಲ್ಲಿ ಗೋಚರಿಸಲಿದ್ದು ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುತ್ತದೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಸುಳ್ಳು ಮಾಹಿತಿಯನ್ನು ಹಬ್ಬಿಸಬಾರ್ದು. ಸೊ ಹಾಗಾಗಿ ಈ ದಿನಾಂಕದಂದು ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಅದೃಷ್ಟ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಈ ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿತಾ ಹೋಗೋಣ ಬನ್ನಿ. ಇಲ್ಲದಾಗಿ ಮೇಷರಾಶಿಗೆ ಸ್ನೇಹಿತರೆ, ಮೇಷರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವು ವೈದ್ಯುತಿ ಯೋಗವು ಮಿಶ್ರ ಫಲದಿಂದ ಶುಭ ಫಲವನ್ನು ನೀಡುವುದು. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವಂತಹ ಸಂಭವವಿದೆ. ಹಾಗೆ ಈ ಅವಧಿಯಲ್ಲಿ ನೀವು ಕೋಪದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮತ್ತು ಸರಿಯಾಗಿ ಯೋಚಿಸಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಅದೇ ರೀತಿ ಸ್ನೇಹಿತರೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನೀವು ನೆಮ್ಮದಿಯನ್ನು ಹೊಂದುವಿರಿ. ಕಳೆದು ಹೋದ ಹಣವನ್ನು ನೀವು ವಾಪಸ್ಸು ಪಡೆಯಲಿದ್ದೀರಿ. ಯಾವುದಾದರೂ ಶುಭ ಸುದ್ದಿ ಲಭಿಸುವಂತಹ ಯೋಗವಿದೆ. ಹಾಗೆ ನಿಮ್ಮ ಹಳೆಯ ಒತ್ತಡಗಳು ದೂರವಾಗುವುದು ಸ್ನೇಹಿತರೆ. ಈ ರಾಶಿಗೆ ಸೇರಿದ ಜನರ ಮನಸ್ಸು ಒತ್ತಡಕ್ಕೆ ಒಳಗಾಗಬಹುದು ಈ ಸಮಯದಲ್ಲಿ. ಇನ್ನು ಗ್ರಹಣ ಮುಗಿದ ನಂತರ ಸ್ನೇಹಿತರೆ, ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ದೊಡ್ಡ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳದೆ ಇರುವುದು ಉತ್ತಮ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ, ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಸ್ನೇಹಿತರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದಾದರೆ ಬಹಳ ಎಚ್ಚರಿಕೆ ವಹಿಸಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಸಿಂಹರಾಶಿಯವರಿಗೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ 2026ರಲ್ಲಿ ಸ್ನೇಹಿತರೆ ಮಿಶ್ರ ಫಲಗಳನ್ನು ನೀಡಲಿದೆ. ಈ ಅವಧಿಯಲ್ಲಿ ನಿಮ್ಮ ಗೌರವ ಖ್ಯಾತಿ ಕೂಡ ಹೆಚ್ಚಾಗುವುದು. ಆದರೆ ಅಹಂಕಾರದಿಂದ ನಷ್ಟ ಉಂಟಾಗುವ ಸಂಭವವಿದೆ. ಕೆಲಸದ ಸ್ಥಳದಲ್ಲಿ ಸಹನೆಯಿಂದ ಇರುವುದು ಉತ್ತಮ. ಹಾಗೆ ಈ ಅವಧಿಯಲ್ಲಿ ಅಹಂಕಾರದಿಂದ ದೂರವಿರುವುದು ಒಳ್ಳೆಯದು. ಈ ಸಂದರ್ಭದಲ್ಲಿ ಶತ್ರುಗಳು ಸಕ್ರಿಯರಾಗಿರುವರು. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗಬಹುದು. ಈ ಅವಧಿಯಲ್ಲಿ ಅವಸರದಿಂದ ಹಾನಿ ಉಂಟಾಗುವ ಸಂಭವವಿದೆ. ಹಾಗಾಗಿ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಈ ಅವಧಿಯಲ್ಲಿ ನಿಮಗೆ ಒತ್ತಡ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಕಾಣಬಹುದು. ಈ ಅವಧಿಯಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಸಕ್ರಿಯ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಡುವುದು ಒಳ್ಳೆಯದು ಸ್ನೇಹಿತರೆ. ಈ ಸಂದರ್ಭದಲ್ಲಿ ನೀವು ಹೆಚ್ಚು ಓಡಾಡಬೇಕಾಗಿ ಬರಬಹುದು. ಇನ್ನು ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು ಸ್ನೇಹಿತರೆ, ಬಾಣಂತಿಯರು ಹೊರಗೆ ಓಡಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಇಂದಿನ ದಿನ. ಇನ್ನು ಹಸಿರು ತರಕಾರಿಗಳನ್ನು ಕಟ್ ಮಾಡುವುದು, ಪೂಜೆ ಪುನಸ್ಕಾರಗಳನ್ನು ಮಾಡುವುದು, ವಿಗ್ರಹಗಳನ್ನು ಮುಟ್ಟುವುದು, ಈ ಕೆಲಸವನ್ನು ಯಾವ ಕಾರಣಕ್ಕೂ ಮಹಿಳೆಯರು ಮಾಡಬಾರ್ದು. ಇನ್ನು ಗರ್ಭಿಣಿ ಮಹಿಳೆಯರು ಕೂಡ ಮಾಡಬಾರ್ದು ಸ್ನೇಹಿತರೆ. ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾಕಂದರೆ ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ ಎಂದು ತಿಳಿಸ್ತಾರೆ. ಆದರೆ ನಮ್ಮ ಭಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಕೆಲಸವನ್ನು ತಪ್ಪದೆ ಮಾಡದೇ ಇರುವುದು ಉತ್ತಮ. ನಿಮ್ಮ ಶ್ರಮಕ್ಕೆ ನಿಧಾನವಾಗಿ ಪ್ರತಿಫಲವನ್ನು ಪಡೆಯಲಿದ್ದೀರಿ. 3 ರಾಶಿಯವರು ಈ ಸಂದರ್ಭದಲ್ಲಿ ಆದಷ್ಟು ಧೈರ್ಯದಿಂದ ಇರಿ ಮತ್ತು ಸಹನೆಯಿಂದ ಇರುವುದು ಒಳ್ಳೆಯದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.